ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಶಿವ ಒಂದೇ ಸೆಕೆಂಡ್ ಹಂಗೆ ಸುರೇಶ್ ಅವರು ಘಟನೆಗೆ ಬಂದಿದ್ದಾರೆ, ಅವ್ರನ್ನು ಕೇಳಿಸ್ತೀನಿ. ನಾನು ಅದಕ್ಕೆ ಬಂದಿರೋದು ಬಿಡ್ರಿ. ಮುಂದಕ್ಕೆ ಹೋಗು ಪ್ರೇಮ್ ಕೊಡಬೇಕು. ಹೋಗು ಬಂದ್ಬಿಡಿಲ್ಲ. ನೋಡಿ, ಈಗ ತಾನೇ ಸಾರಿಗೆ ಸಚಿವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಮೊದಲು ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ನೋಡ್ಕೊಂಡು ಬರ್ತೀನಿ, ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಪರದಾಟವನ್ನು ಮಾಡಿದ್ದಾರೆ. ಅಂದರೆ ಮೊದಲು ಅಮೌಂಟನ್ನು ಕಟ್ಬಿಡಿ, ಆಮೇಲೆ ಚಿಕಿತ್ಸೆನ ಕೊಡ್ತೀವಿ ನಾವು ಅಂತ ಹೇಳಿ. ಮೊದಲು ಮಾನವೀಯತೆ ಇರಬೇಕಲ್ವಾ? ಸ್ಥಳೀಯವಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ, ಅಲ್ಲೇನಾದರೂ ಕೂಡ ಆಗಿದೆ, ಅಪಘಾತ ಆಗಿದೆ ಅಂದ ತಕ್ಷಣ ಮೊದಲು ಚಿಕಿತ್ಸೆನ ಕೊಡಬೇಕು, ಆಮೇಲೆ ಮಗದೊಂದು ಮತ್ತೊಂದು ಅನ್ನೋದು. ಮಾನವೀಯತೆ ಇಲ್ಲದೆ ಇದ್ರೆ ಹೆಂಗೆ ಸಾಧ್ಯ ಅಂತ ಅಲ್ಲಿದ್ದಂಥವ್ರು ಮಾತನಾಡ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಇವತ್ತು ಕೆಲಸಕ್ಕೆ ಹೋಗೋರಿದ್ದಾರೆ ಆ ಬಸ್ನಲ್ಲಿ. ಇವತ್ತು ಎಷ್ಟೋ ಜನ ಕೆಲಸಕ್ಕೆ ಆ ಭಾಗದಲ್ಲಿ ಹೋಗೋರು, ಹೆಬ್ಬಗೋಡಿ ಭಾಗ. ಆ ಬಸ್ನಲ್ಲಿ ಇದ್ದಂಥವ್ರು ಎಲ್ಲೆಲ್ಲಿಂದ ಬಂದಿದ್ರು, ಕೆಲಸಕ್ಕೆ ಹೋಗ್ತಾ ಇದ್ರು, ಏನು ಮಾಡ್ತಾ ಇದ್ರು? ಈ ರೀತಿ ಹೆಚ್ಚು ಕಮ್ಮಿ ಆಗೋಗಿದೆ ಅಂತ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ಕೂಡಲೇ ಏನು BMTC ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಅವರು ಕೂಡ ಬಂದು ನಾವೆಲ್ಲವನ್ನು ಕೂಡ ವೆಚ್ಚವನ್ನು ಭರಿಸ್ತೀವಿ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಸಾರಿಗೆ ಸಚಿವರು ಕೂಡ ಆಸ್ಪತ್ರೆಗೆ ಈಗ ತಾನೇ ಆಗಮಿಸಿದ್ರು. ಮೊದಲು ಎಲ್ಲವನ್ನು ಕೂಡ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತೀನಿ, ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಇದು ಏನು ಬೆಳಂಬೆಳಗ್ಗೆ ನೋಡಿ, ಎರಡೂ ಕೂಡ BMTC ಬಸ್, ಒಂದು ವಾಯುವಜ್ರ, ಇನ್ನೊಂದು ಎಲೆಕ್ಟ್ರಿಕಲ್ ಬಸ್ಸು. ಏಕಾಕಿ ನಿಂತಿದ್ದಂಥ ಬಸ್ಗೆ ಸಿಗ್ನಲಲ್ಲಿ ಹಿಂದೆಯಿಂದ ಬಂದಂಥ ಬಸ್ಸು, ರಭಸವಾಗಿ ಬಂದಂಥ ಬಸ್ ಗುದ್ದಿ ಇವತ್ತು 25 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ. 3 ಸ್ಥಿತಿ ಗಂಭೀರ ಆಗಿದೆ. ನೋಡಿ, ಆಕೆಯನ್ನು 1 ಗಂಟೆಗಳ ಕಾಲ ರಕ್ಷಣೆ ಮಾಡಿರೋದು. ಯಾಕಂದರೆ ಆಕೆ ಕಾಲು ಸಿಕ್ಕಿ ಹಾಕ್ಕೊಂಡಿತ್ತು, ಡ್ರೈವರ್ನ ಹಿಂಬದಿ ಸೀಟಲ್ಲಿ ಕುಳಿತುಕೊಂಡಿದ್ರು. ಈಕೆ ರಕ್ಷಣೆ ಮಾಡಿ ಅವರು ಕೂಡ ಕಾಪಾಡಿದ. ಇನ್ನು ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಆಗಮಿಸಿದ್ದಾರೆ. BMTC ಅಪಘಾತದ ಬಳಿಕ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪರಿಶೀಲಿಸ್ತೀನಿ ನಾನು, ಅದಕ್ಕಾಗೇನೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಸಚಿವರು. ಪವರ್ ಟಿವಿಗೆ ಸಚಿವ ಭೈರತಿ ಸುರೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿರೋದು. ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಆಗಮಿಸಿದ್ದಾರೆ. ಇನ್ನು ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿದ ನಂತರದಲ್ಲಿ ಈಗ ಶಾಸಕರು ಸಚಿವರು ಕೂಡ ಬಂದಿದ್ದಾರೆ. ಹಣವನ್ನು ಪಾವತಿ ಮಾಡೋವರೆಗೂ ಕೂಡ ಚಿಕಿತ್ಸೆನ ಕೊಡೋದಿಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಅಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತೀನಿ, ಅದಕ್ಕಾಗಿ ಬಂದಿದ್ದೀನಿ ನಾನು ಅಂತ ಕೂಡ ಹೇಳ್ತಾ ಇದ್ರು. ಏನೋ ಶಶಿಧರ್ ಲೈವ್ನಲ್ಲೇ ಇದ್ದಾರೆ, ಮಾತನಾಡ್ತೀನಿ. ಎಸ್ ಶಶಿಧರ್, ನೋಡ್ತಾ ಇದ್ವಿ ಈಗ ತಾನೇ ಸಾರಿಗೆ ಸಚಿವರು ಕೂಡ ಆಗಮಿಸಿದ್ರು. ಪವರ್ ಟಿವಿಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಣ ಯಾರು ಕಟ್ತಾ ಇಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ, ಚೆಕ್ ಮಾಡ್ತೀನಿ, ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ರು. ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ಶಿವ, ಸುಮಾರು 8 ಜನರಿಗೆ ಗಂಭೀರವಾದಂತಹ ಗಾಯ ಆಗಿತ್ತು. ಗಾಯ ಆದ ತಕ್ಷಣ ಎಲ್ಲ ವಿಕ್ಟೋರಿಯಾ ಮತ್ತೆ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ದೂರ ಆಗುತ್ತೆ, ತಕ್ಷಣ ಟ್ರೀಟ್ಮೆಂಟ್ ಅನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿನ ಸಿಬ್ಬಂದಿ, ಅಗ್ನಿಶಾಮಕ ದಳ, ಪೊಲೀಸರು ಮತ್ತೆ ಆರೋಗ್ಯ ಸಿಬ್ಬಂದಿ ಇವೆಲ್ಲರೂ ಕೂಡ ತಕ್ಷಣ ಇಲ್ಲೇ ಪಕ್ಕದಲ್ಲಿ ಮಾರ್ಥಾಸ್ ಆಸ್ಪತ್ರೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ಈ ಒಂದು ಘಟನೆಯಾಗಿ 8:45 ಆಗಿರೋದು. ಇಲ್ಲಿವರೆಗೂ ಕೂಡ ಸರಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಒಂದಷ್ಟು ಜನ ಹಣ ಕಟ್ಟೋದಕ್ಕೆ ಆಗದೆ ಹೊರಗಡೆ ಕೂತಿದ್ದಾರೆ. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಯಾವಾಗ ಧ್ವನಿ ಎತ್ತಿದ ತಕ್ಷಣ ಸದ್ಯಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಾರಿಗೆ ಸಚಿವರು ತಕ್ಷಣ ಸ್ಥಳಕ್ಕೆ ಬಂದ್ರು. ಈಗ ಆಸ್ಪತ್ರೆಗೆ ಬಂದು ನಾನೇ ಕೂಡ ಪ್ರಶ್ನೆಯನ್ನು ಕೇಳಿದೆ. ಸರ್, ಹಣ ಕೊಟ್ಟಿಲ್ಲ ಅಂತ ಟ್ರೀಟ್ಮೆಂಟ್ ಕೊಡಲ್ಲ, ಹೊರಗಡೆ ಒಂದಷ್ಟು ಜನ ಕೂತಿದ್ದಾರೆ ಅಂದಿದ್ದಕ್ಕೆ ಅದಕ್ಕೆ ಸ್ಪಂದಿಸಿದಂತ ಅವರು ಅದೇ ವಿಚಾರಕ್ಕೆ ನಾನು ಬಂದಿದ್ದೇನೆ, ಯಾರು ಕೂಡ ಹಣ ಕಟ್ಟುವ ಅವಶ್ಯಕತೆ ಇಲ್ಲ, ಒಂದು ವೇಳೆ ಅಗತ್ಯ ಇದ್ರೆ ನಾನೇ ಈಗಲೇ ಕಟ್ಟಬೇಕಾದ್ರೆ ನಾನೇ ಸ್ವಂತದಾಗಿ ಕಟ್ತೇನೆ ಹಣವಂತನು ಕೂಡ ಅಂತ ಹೇಳ್ಬಿಟ್ಟು ಪವರ್ ಟಿವಿಗೆ ಭರವಸೆಯನ್ನು ಕೂಡ ಕಟ್ಟಿದ್ದಾರೆ. ಇನ್ನು ಸಂಬಂಧಪಟ್ಟಂತೆ ಸಾರಿಗೆ ಆಯುಕ್ತರು, ಸಂಬಂಧಪಟ್ಟಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕಂದ್ರೆ ದೊಡ್ಡ ದುರಂತ ಇದು. ಯಾಕಂದ್ರೆ ಪ್ರಯಾಣಿಕರೇ ನಮ್ಮ ದೇವರು ಅನ್ನೋದು ಸ್ಲೋಗನ್ ಸಾರಿಗೆ
ಸಾರಿಗೆ ಇಲಾಖೆಯದು. ಪ್ರಯಾಣಿಕರಿಲ್ಲ ಅಂದ್ರೆ ಯಾರಿಗೂ ಕೂಡ ನಿಗಮದಲ್ಲಿ ಸಂಬಳ ಕೂಡ ಕೊಡೋದಕ್ಕಾಗೋದಿಲ್ಲ, ಬಸ್ನಲ್ಲ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಪ್ರಯಾಣಿಕರು ಕಟ್ಟುವಂತಹ ಹಣದಿಂದಲೇ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಕ್ಕಾಗೋದು. ಇದೇ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಅವ್ರಿಗೆ ಏನಾದ್ರು ಅಪಘಾತ ಆದ್ರೂ ಕೂಡ ಅದನ್ನ ವಿಮೆ ಮೂಲಕನೇ ಅವರಿಗೆ ಪಾವತಿಸುವಂತ ಎಲ್ಲ ಜವಾಬ್ದಾರಿ ಕೂಡ ಇದೆ. ಯಾಕಂದ್ರೆ ಟಿಕೆಟ್ ಎಲ್ಲ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಸದ್ಯಕ್ಕೆ ಈ ಒಂದು ಎಲ್ಲಾ ಘಟನೆಗೂ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಯಾರೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಒಂದು ರೋಡ್ ಅನ್ನ ಕ್ರಾಸ್ ಮಾಡಬೇಕಾದ್ರೆ ಆತನನ್ನು ಉಳಿಸೋದಕ್ಕೋಸ್ಕರ ಬಸ್ ಚಾಲಕ ಇನ್ನೊಂದು ಬಸ್ಗೆ ಗುದ್ದಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಇದು ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಎಲ್ಲಾ ಪ್ರಯಾಣಿಕರನ್ನು ಕೂಡ ಎಲ್ಲರೂ ಕೂಡ ಮಾಹಿತಿಯನ್ನು ಕೂಡ ಕೈಯಲ್ಲಿ ಹಾಕಿ ಎಲ್ಲರ ಜೊತೆ ಕೂಡ ಮಾತುಕತೆ ನಡೆಸ್ತಾರೆ. ಯಾಕಂದ್ರೆ ಬಸ್ನ ಚಾಲಕನ ಗಂಭೀರ ಸ್ಥಿತಿ ಭಯಂಕರ ಗಂಭೀರವಾದಂತಹ ಪರಿಸ್ಥಿತಿ ಆಗಿತ್ತು. ಯಾಕಂದ್ರೆ ಚಾಲಕನ ಹಿಂದೆ ಕೂತಿದಂತ ಕೂಡ ಎಲ್ಲರೂ ಕೂಡ ನೋಡಿದ್ರು. ಸುಮಾರು 1.5 ಗಂಟೆಗಳ ಕಾಲ ಕಾರ್ಯಾಚರಣೆ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವಿಧಾನಸೌಧದ ಸಿಗ್ನಲ್ ಬಳಿ ಕಾರಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಬಸ್ ಡಿಕ್ಕಿ ಹೊಡೆದಿದ್ರಿಂದ ಕಾರಿನ ಹಿಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದಂಥ 3 ಬಚಾವಾಗಿದ್ದಾರೆ. ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ನವರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹೆಗಡೆ ನಗರದಿಂದ ಮೆಜೆಸ್ಟಿಕ್ಗೆ ಬರ್ತಾ ಇದ್ದಂಥ ಬಿಎಂಟಿಸಿ ಬಸ್ ಇವತ್ತು KR ಸರ್ಕಲ್ನಲ್ಲಿ ಒಂದು ಅಪಘಾತ ಆಗಿದೆ. ಇದು ಮತ್ತೊಂದು ಅಪಘಾತ ನೋಡಿ. ಬಿಎಂಟಿಸಿ ಬಸ್ ಗುದ್ದಿರೋದು ಕಾರ್ನಲ್ಲಿ 3 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ಅದೃಷ್ಟವಶಾತ್ ಆ ಕಾರ್ನಲ್ಲಿ ಇದ್ದಂಥವ್ರಿಗೆ ಯಾರಿಗೂ ಕೂಡ ಏನೂ ಆಗಿಲ್ಲ, ಬಚಾವಾಗಿದ್ದಾರೆ. ಇನ್ನು ಕಬ್ಬನ್ ಪಾರ್ಕ್ನ ಸಂಚಾರ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ.